ಎಲ್ಲರಿಗೂ ನಮಸ್ಕಾರ. ಈಗ ನಾವು ವರ್ಷಾ ಋತುವಿನ ಬಗ್ಗೆ ಅಂದ್ರೆ ಮಳೆಗಾಲದ ಬಗ್ಗೆ, ಮಾನ್ಸೂನ್ ಸೀಸನ್ ಬಗ್ಗೆ ಎಲ್ಲ ಮಾತಾಡ್ಲಿಕತ್ತೀವಿ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಹೆಂಗಿರ್ಬೇಕು, ಯಾವ ರೀತಿ ಆಹಾರ ವಿಹಾರ ಇಟ್ಕೋಬೇಕು, ಅಗ್ನಿ ಪ್ರೊಟೆಕ್ಷನ್ ಹೆಂಗ್ ಮಾಡ್ಕೋಬೇಕು, ಹೆಲ್ತ್ ಬಗ್ಗೆ ಎಲ್ಲ ಒಂದು ಸಿರೀಸ್ ಮಾಡೇವಿ. ಅದ್ರೊಳಗೆ ಫಸ್ಟ್ ಎಪಿಸೋಡ್ ನಾನ್ ನಿನ್ನೆ ಮಾಡೇನಿ. ನಿನ್ನೆ ವಿಡಿಯೋ ನೋಡಿರ್ಬೋದು. ನೋಡಿಲ್ಲ ಇನ್ನು ನೀವು? ನೋ ನೋ ನೋ, ದಿಸ್ ಇಸ್ ವೆರಿ ರಾಂಗ್. ಫಸ್ಟ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿನ್ನೆ ಮಾಡಿರುವಂತ ವಿಡಿಯೋ, ಅಪ್ಲೋಡ್ ಮಾಡಿರೋ ವಿಡಿಯೋ ನೋಡ್ರಿ. ಅಂದ್ರೆ ನಿಮ್ಗ ಐಡಿಯಾಸ್ ಕರೆಕ್ಟ್ ಆಗಿ ಸಿಗ್ತದ. ಓಕೆ, ಸೊ ಇವತ್ತಿನ ವಿಡಿಯೋ ಒಳಗ್ ನಾ ಏನ್ ಹೇಳ್ತೀನಿ ಅಂದ್ರ, ನಿನ್ನೆ ಹೇಳಿರೋ 3 ಪಾಯಿಂಟ್ಸ್ ಜೊತೆ ಇವತ್ತಿ ಒಂದು 3 ಪಾಯಿಂಟ್ಸ್ ಅನ್ನ ನಾವು ಕವರ್ ಮಾಡೋಣಂತೆ. ಈ ವರ್ಷಾ ಋತುನೊಳಗ ನಾವ್ ಏನ್ ಹೇಳ್ತೀವಿ, ದಿವಾ ಸ್ವಪ್ನಂ ವರ್ಜಂ ಅಂತ ಹೇಳ್ತೀವಿ. ಯಾಕಪ್ಪ ಅಂದ್ರೆ ಮೊದ್ಲ ನಮ್ದು ಅಗ್ನಿ ಡೌನ್ ಆಗಿರ್ತದ, ಜಾಟ್ರಾಗ್ನಿ ಡೌನ್ ಆಗಿರ್ತದ. ಇಂಥ ಟೈಮ್ ಒಳಗಡೆ ನೀವು ಮಧ್ಯಾಹ್ನ ಮಲಗಲೇಬಾರ್ದು. ಇಲ್ಲ ನಮ್ಮ ಬಹಳ ಸುಸ್ತಾಗ್ಯದ, ನಿದ್ದಿ ವಿಷಯ ಬಂತು ಅಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತದ. ನಾವ್ ನೈಟ್ ಡ್ಯೂಟಿ ಮಾಡಿವಿ, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಬಹಳ ಡೌಟ್ಸ್ ಬರ್ತದ. ನಾವ್ ಏನ್ ಹೇಳ್ಲಿಕತ್ತೀವಂದ್ರ, ನೀವು ಮಧ್ಯಾಹ್ನ 2 ಗಂಟೆ 3 ಗಂಟೆ ಹಿಂಗ ಗುರು ನಿದ್ದಿ ಮಾಡಬಾರ್ದು. ಬಹಳ ಟಯರ್ಡ್ ಆಗಿರ್ತೀರಾ, ಒಂದ್ 20 ನಿಮಿಷನೋ ಅರ್ಧ ಗಂಟೆನೋ ನ್ಯಾಪ್ ತಗೋಬಹುದು, ರೆಸ್ಟ್ ತಗೋಬಹುದು, ಅದಕ್ಕೇನು ಸಮಸ್ಯೆ ಇಲ್ಲ. ಅದ್ ಬಿಟ್ಟು ರಾತ್ರಿ ನಿದ್ದೆ ಮಾಡೋ ಸ್ಟೈಲ್ ಒಳಗನ ಮಧ್ಯಾಹ್ನ ಕೂಡ ಮಲ್ಕೊಂಡ್ 3-4 ತಾಸು ನಿದ್ದೆ ಮಾಡೋದು ವರ್ಜ. ಇದರಿಂದ ಏನಾಗ್ತದ, ಕಫ ವೃದ್ಧಿ ಆಗ್ತದ. ಆಲ್ರೆಡಿ ನಮಗ ರೈನಿ ಸೀಸನ್ ಒಳಗ ಕಫ ವೃದ್ಧಿ ಆಗ್ತಿರ್ತದ ಮತ್ತು ಅಗ್ನಿಮಾಂದ್ಯ ಆಗ್ತಿರ್ತದ. ಇದರಿಂದ ಡೈಜೆಸ್ಟಿವ್ ಫೈರ್ ಬಹಳ ಡೌನ್ ಆಗಿರ್ತದ. ಹಿಂಗಾಗಿ ನಮ್ಗೆ ಇಲ್ಲ ಸಲ್ಲದಂತ ಸಮಸ್ಯೆಗಳು ಬರ್ತಾವು. ಇಮ್ಯುನಿಟಿ ಬಹಳ ಡೌನ್ ಆಗ್ತದ. ಇಮ್ಯುನಿಟಿ ಡೌನ್ ಆತು ಅಂತಂದ್ರ ನಮಗ್ ಬಹಳಷ್ಟು ಸಮಸ್ಯೆಗಳನ್ನ ಬಹಳ ಈಸಿಯಾಗಿ ನಾವು ಕ್ಯಾಚ್ ಮಾಡ್ಕೋತೀವಿ. ಇನ್ಫೆಕ್ಷನ್ಸ್ ಅನ್ನ ಬಹಳ ಈಸಿಯಾಗಿ ಕ್ಯಾಚ್ ಮಾಡ್ಕೊಂಡ್ಬಿಡ್ತೇವಿ. ಫಸ್ಟ್ ಆಫ್ ಆಲ್ ಈ ಸೀಸನ್ ಒಳಗ ಇನ್ಫೆಕ್ಷನ್ಸ್ ಎಷ್ಟಾಗ್ತಾವ್ರಿ, ಎಲ್ಲಿ ಬೇಕಲ್ಲೇ ಸೊಳ್ಳಿ ಮತ್ ಅದು ಇದು ಎಂತೆಂತ ನಾವು ನೋಡ್ಲಾರ್ದಂತ ಯಾವ್ಯಾವೋ ಹುಳುಗಳು ಬರ್ತಾವ್ ಮನಿ ಸುತ್ತಮುತ್ತಲು. ಹೌದಲ್ಲ? ಅವೆಲ್ಲ ಬರ್ಲಿಕ್ಕೆ ಕಾರಣ ಏನು ಅಂದ್ರೆ, ಒಂದು ಡ್ಯಾಂಪ್ನೆಸ್ ಇರ್ತದ, ಹೊರಗಡೆ ಎಲ್ಲ ಮಾಯಿಶ್ಚರ್ ಇರ್ತದ. ಅದಕ್ಕೋಸ್ಕರ ಮಧ್ಯಾಹ್ನ ನಿದ್ದೆಯನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಮಟ್ಟಿಗೆ ರೆಸ್ಟ್ ಅನ್ನ ತಗೊಳ್ರಿ. ದಿಸ್ ಇಸ್ 1 ಪಾಯಿಂಟ್. ಇನ್ನು 2ನೇ ಪಾಯಿಂಟ್ ನಾವ್ ಏನ್ ಹೇಳ್ತೀವಿಯಪ್ಪ ಅಂತಂದ್ರೆ, ಎಂತ ಆಹಾರ ತಗೋಬೇಕು ಈ ಮಾನ್ಸೂನ್ ಸೀಸನ್ ಒಳಗ ಅಂತಂದ್ರೆ, ಬಾಕಿ ಟೈಮ್ ಒಳಗೆಲ್ಲ ನಾವು ತಿಂತಿರ್ತೀವಲ್ಲ, ಪಕೋಡ ತಿನ್ಬೇಕು, ಬಜಿ ತಿನ್ಬೇಕು, ಮಿರ್ಚಿ ತಿನ್ಬೇಕು, ಕಾಫಿ ಕುಡಿಬೇಕು, ಅದೊಂಥರ ಸೀನ್ರಿ, ಖುಷಿ ಅನಿಸ್ತದ ನೋಡ್ರಿ. ಹೊರಗಡೆ ಮಳಿ ಬರ್ತಿರ್ಬೇಕು, ನಮ್ ಬಾಲ್ಕನಿ ಒಳಗ್ ಕುತ್ಕೊಂಡು ಒಂದಿಷ್ಟು ಬಜಿ ಮಿರ್ಚಿ ಅಂತವೆಲ್ಲ ತಗೊಂಡು ಅವೆಲ್ಲ ಓನಿಯನ್ಸ್ ಎಲ್ಲ ಹಾಕೊಂಡಿದ್ದು ಅಂದ್ರೆ ಈರುಳ್ಳಿ ಹಾಕಿದ್ದು ಮಿರ್ಚಿ ಬಜಿ ಎಲ್ಲ ತಿನ್ಬೇಕು, ಜೊತೆಗೆ ಕಾಫಿ ಕುಡಿಬೇಕು, ಚಹಾ ಕುಡಿಬೇಕು ಅಂತಿರ್ತೀವಲ್ಲ, ಅದನ್ನ ಈ ಸೀಸನ್ ಒಳಗ ಮಾಡಬಹುದು. ಆದ್ರೆ ಮಾಡ್ರೇಟ್ ಆಗಿರ್ಬೇಕು. ಬರೀ ಅವನ್ನ ತಿನ್ಕೊಂತು ಕೂಡ್ಬಾರ್ದು. ಒಳ್ಳೆಯ ಕ್ವಾಲಿಟಿ ಒಳಗೆ ತಯಾರು ಮಾಡಿದಂತಹ, ಮನಿ ಒಳಗ ಮಾಡಿದಂತಹ ಎಣ್ಣೆ ತುಪ್ಪ ಯೂಸ್ ಮಾಡಿರುವಂತಹ ಹಿತಮಿತವಾದಂತಹ ಇಂಥ ಪಕೋಡಗಳನ್ನೆಲ್ಲ ನೀವು ಈ ಸೀಸನ್ ಒಳಗ ಯೂಸ್ ಮಾಡಬಹುದು. ಇದರಿಂದ ನಿಮ್ದು ವಾತವೃದ್ಧಿ ಏನಾಗಿರ್ತದಲ್ಲ, ಅದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲಿಗೆ ಬರ್ತದ. ಇನ್ಫ್ಯಾಕ್ಟ್ ಹೊರಗಡೆ ಬಹಳಷ್ಟು ಮಳಿ ಬರ್ತಿರ್ತದ, ಇದರರ್ಥ ಹೊರಗಡೆ ಮಾಯಿಶ್ಚರ್ ಇರ್ತದ, ಬಟ್ ನಮ್ಮ ದೇಹದೊಳಗ ಡ್ರೈನೆಸ್ ಕ್ರಿಯೇಟ್ ಆಗ್ತಿರ್ತದ್ರಿ. ದಿಸ್ ಇಸ್ ದ ಬ್ಯೂಟಿ ಆಫ್ ಮಾನ್ಸೂನ್. ಇಲ್ಲಿ ಇದೇ ವಿಚಿತ್ರ ಏನು ಅಂದ್ರೆ, ನಮ್ಮಲ್ಲಿ ವಾತ ವೃದ್ಧಿ ಆಗ್ತಾ ಇರ್ತದ, ಕಫ ವೃದ್ಧಿನೂ ಆಗ್ತಿರ್ತದ. ಇದು ಒಂದ್ ರೀತಿ ಹೆಂಗಂದ್ರೆ ಬಹಳ ನಾವು ಟ್ಯಾಕ್ಟ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕಾಗ್ತದ. ಇದು ಬಹಳ ಒಂದು ಆರ್ಟಿಸ್ಟಿಕಲಿ ನಾವು ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಅದರ್ವೈಸ್ ಈ ಮಾನ್ಸೂನ್ ಸೀಸನ್ ಒಳಗೆ ಬಹಳ ಮಂದಿ, ಎಸ್ಪೆಷಲಿ ಚಿಲ್ಡ್ರನ್ ಮತ್ತು ಓಲ್ಡ್ ಏಜ್ ನವರಿಗೆ ಗೊತ್ತೇ ಆಗುದಿಲ್ಲ ಹೆಂಗ್ ಇನ್ಫೆಕ್ಷನ್ಸ್ ಆಗ್ತಾವು, ಹೆಂಗ್ ಇಮ್ಯುನಿಟಿ ಡೌನ್ ಆಗ್ತದ, ಹೆಂಗ್ ಏನೇನೋ ಸಮಸ್ಯೆಗಳನ್ನ ಅವರು ಅಟ್ರಾಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಹಳ ಆರ್ಟಿಸ್ಟಿಕಲಿ ಹ್ಯಾಂಡಲ್ ಮಾಡ್ಬೇಕಾಗ್ತದ. ಅದಕ್ ನಾನ್ ಪ್ರಿಫರೇಬಲ್ ಏನ್ ಹೇಳ್ತೀನಿ ಅಂದ್ರೆ, ಒಳ್ಳೆಯ ತುಪ್ಪ ಅಥವಾ ಒಳ್ಳೆಯ ಎಣ್ಣೆಗಳನ್ನ, ಅದ್ರೊಳಗೂ ಮಸ್ಟರ್ಡ್ ಆಯಿಲ್ ಏನ್ ಹೇಳ್ತೀವಲ್ಲ, ಸಾಸಿವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯನ್ನ ನೀವೇನ್ ಮಾಡ್ಕೋಬೇಕು, ಆದಷ್ಟು ಕರದ ಐಟಮ್ಸ್ ಮಾಡೋದ್ಕಿಂತ, ಒಗ್ಗರಣೆ ಎಲ್ಲ ಹಾಕಿ ಮಾಡೋದ್ಕಿಂತ ರೊಟ್ಟಿ ಮೇಲೆ ಅಥವಾ ಚಪಾತಿ ಮೇಲೆ ಸವರ್ಕೊಂಡು ತಿನ್ನೋದ್ರಿಂದ ನಿಮ್ಮ ಅಗ್ನಿಗಿದು ಹೆಲ್ಪ್ ಮಾಡ್ತದ. ಅಗ್ನಿ ಪ್ರದೀಪನ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತದ, ಅಗ್ನಿ ಪ್ರೊಟೆಕ್ಷನ್ ಹೆಲ್ಪ್ ಮಾಡ್ತದ. ಸೊ ಈ ರೀತಿಯಾಗಿ ಆಹಾರವನ್ನ ಸೇವನೆ ಮಾಡ್ಬೇಕು. ಮತ್ತು ಸ್ವಾದಗಳು ಯಾವ್ಯಾವ ಬಹಳ ಇಂಪಾರ್ಟೆಂಟ್ ಅಂದ್ರೆ, ನಾವು ಮಾನ್ಸೂನ್ ಸೀಸನ್ ಒಳಗ ಮಧುರ, ಕಟು ಮತ್ತು ಲವಣ ಯುಕ್ತ ಆಹಾರಗಳನ್ನ ಸೇವನೆ ಮಾಡ್ರಿ ಅಂತ ಹೇಳ್ತೇವೆ. ಅಂದ್ರೆ ಸ್ವೀಟ್ಸ್ ಗಳನ್ನ ನೀವು ತಿನ್ಬಹುದು. ಅಗೇನ್ ನೀವು ಡಯಾಬಿಟಿಕ್ ಇದ್ದೀರೋ ಇಲ್ಲೋ, ನಿಮ್ ಫಿಸಿಕಲ್ ಆಕ್ಟಿವಿಟೀಸ್ ಹೆಂಗದ ಅವನ್ನೆಲ್ಲ ನೋಡ್ಕೊಂಡ ತಗೋಬೇಕು. ಮಧುರ ಆಹಾರ ವಾತವನ್ನ ಕಡಿಮೆ ಮಾಡ್ತದ. ಲವಣಯುಕ್ತ ಆಹಾರ ಅಂದ್ರೆ ನೀವು ಕಾಲ ನಮಕ್ ಅಂತ ಏನ್ ಹೇಳ್ತೀವಿ, ರಾಕ್ ಸಾಲ್ಟ್ ಅಂತ ಹೇಳ್ತೀವಿ, ಸೈಂಧವ ಲವಣ, ಇದನ್ನ ತಗೊಳ್ಳೋದ್ರಿಂದ ಬಾಡಿಗೆ ಎಲೆಕ್ಟ್ರೋಲೈಟ್ ಸಿಗ್ತದ, ಜೊತೆಗೆ ವಾತ ಶಮನ ಆಗ್ತದ. ಮತ್ತು ಕಟು ರಸ ಇರುವಂತ ಆಹಾರವನ್ನ ತಗೋಬೇಕು. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ನೀವು ಒಪ್ತಿರೋ ಇಲ್ಲ
ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಏನೋ ಒಂದು ನಂಬಿಕೆಯಿಂದ ಬಂದ್ಬಿಟ್ಟಿರ್ತಾರ ಜನ. ಬಟರ್ ಮಿಲ್ಕ್ ಅನ್ನ ತಗೊಳ್ರಿ, ಏನೂ ಸಮಸ್ಯೆ ಇಲ್ಲ. ಜೊತೆಗೆ ಮೊಸರನ್ನ ತಗೊಳ್ರಿ. ಮೊಸರು ಮತ್ತು ಮಜ್ಜಿಗೆ ಏನದಲ್ಲ, ಮುಟ್ಲಿಕ್ಕೆ ತಂಪು, ಬಟ್ ಒಳಗಡೆ ಹೋದ್ಮೇಲೆ ಅವೆರಡು ಉಷ್ಣವೀರ್ಯ ಇರೋದ್ರಿಂದ ನಿಮ್ಮ ದೇಹಕ್ಕ, ಮತ್ತು ಕಟುರಸ ಇರ್ತಾವ, ಉಷ್ಣವೀರ್ಯ ಇರೋದ್ರಿಂದ ದೇಹಕ್ಕ ವಾತ ಪ್ರಕೋಪ ಆಗ್ಲಾರ್ದಂಗ್ ನೋಡ್ಕೊಂಡು ನಿಮ್ಮ ದೇಹವನ್ನ, ಇಮ್ಯುನಿಟಿಯನ್ನ ಸರಿಯಾಗಿಡ್ತಾವ್. ಸೊ ಮಧುರ ಮತ್ತು ಕಟು ಲವಣ ಈ 3 ರಸಗಳಿರುವಂತ ಆಹಾರವನ್ನ ತಗೋಬೇಕು. ಎಕ್ಸಾಂಪಲ್, ಈಗ ಉಪ್ಪಿನಕಾಯಿ, ಕಟು ರಸ ಇರುವಂತ ಉಪ್ಪಿನಕಾಯಿಗಳಿರ್ತಾವು, ಅವನ್ನ ತಗೊಳ್ರಿ. ಅಥವಾ ಹುರಿದ ಶೇಂಗಾ ಕಾಳನ್ನ ತಿನ್ಬಹುದು. ಕಡ್ಲಿಯನ್ನ ನೀವು ಉಪ್ಪಿನೊಳಗ್ ನೀರ್ ಹಾಕಿ ಅದನ್ನ ನೆನೆಸಿಟ್ಟು ಆಮೇಲೆ ಅವ್ರನ್ನ ಹುರಿತಾರೆ. ಒಂಥರ ಹುರಿದಂತ ಕಡ್ಲಿ ಕಾಳು ಇರ್ತಾವಲ್ಲ, ಅವನ್ನ ತಿನ್ಬಹುದು. ಆಮೇಲೆ ಶೇಂಗಾ ಕಾಳು ಹುರಿದು ಅಂತ ಹೇಳಿದೆ, ಹೆಸರು ಕಾಳುಗಳನ್ನ ಹುರಿದು ತಿನ್ಬಹುದು. ಅಥವಾ ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಲ್ಲ ನಾವು, ಹುರುಳಿ ಕಾಳುಗಳು. ಎಷ್ಟೋ ಜನರಿಗೆ ಹುರುಳಿ ಕಾಳಿನ ಬಗ್ಗೆ ಮಾಹಿತಿನೇ ಇಲ್ಲ. ಇನ್ನೊಂದು ಹೇಳ್ತೀನಿ, ಅದೆಷ್ಟು ಚಂದ ಕಫವನ್ನ ಕಡಿಮೆ ಮಾಡ್ತದ ಮತ್ತು ವಾತವನ್ನು ಕೂಡ ಸ್ಪೆಸಿಫೈ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಮಾಡ್ತದ. ಹುರುಳಿ ಹಾರ್ಸ್ ಗ್ರಾಮ್ ಅಂತ ಯಾಕಂತಾರಂತಂದ್ರೆ, ಹಿಂದೆಲ್ಲ ಆ ಹುರುಳಿಯನ್ನ ತಗೊಂಡು ಬರೀ ಕುದ್ರಿ ಕೊಡ್ತಿದ್ದರಿ. ನೀವು ಕುದ್ರಿ ಶೇಪ್ ನೋಡಿರಿ ಹೆಂಗಿರ್ತದ, ಅದ್ರೊಳಗೆ ಬೊಜ್ಜು ಇರ್ತದೇನ. ಆ ಕುದ್ರಿ ಶೇಪ್ ನೋಡಿದ್ರ ಹಂಗ ನಮ್ಮ ಬಾಡಿ ಒಳಗ್ ಕೂಡ ಅನ್ವಾಂಟೆಡ್ ಫ್ಯಾಟ್ ಇರಬಾರ್ದು, ಕಫ ವೃದ್ಧಿ ಆಗ್ಬಾರ್ದು ಅನ್ನೋದಕ್ಕ ಹುರುಳಿ ಬಹಳ ಶ್ರೇಷ್ಠ. ಹುರುಳಿ ಕಟ್ಟು, ಹುರುಳಿ ಕಾಳ ಪಲ್ಯ, ಹುರುಳಿಯನ್ನ ಗಂಜಿ, ಇವುಗಳನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಇದು ಉಷ್ಣವೀರ್ಯ ಇರೋದ್ರಿಂದ ಮತ್ತು ಕಫ ಹರ ಆಗೋದ್ರಿಂದ ಈ ಸೀಸನ್ ಒಳಗಡೆ ನಿಮಗ ಬಹಳ ಹೆಲ್ಪ್ ಆಗ್ತದ. ಸೊ ಇಂತ ಆಹಾರಗಳನ್ನ ನೀವು ಸೇವನೆ ಮಾಡ್ಬೇಕು. ಮಧ್ಯಾಹ್ನ ನಿದ್ದೆ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇನ್ನು ನೀರ್ ಹೆಂಗ್ ಕುಡಿಬೇಕು ಅಂತ ಕೇಳಿದ್ರೆ, ವೆರಿ ಇಂಪಾರ್ಟೆಂಟ್. ನೀವು ನೀರಿನ ಆಕಾರ ನೋಡಿದ್ರೆ ಗೊತ್ತಾಗ್ಬಿಡ್ತದ ಹೆಂಗ್ ಕುಡಿಬೇಕಂತ ಹೇಳಿ. ಇಷ್ಟು ರಾಡಿ ನೀರ್ರಿ, ಅವ್ನ್ ರಿಯಲಿ ಕುಡಿಯೋದ್ ದೂರ್ ಹೋತು, ಬರೀ ಮುಖ ತೊಳ್ಕೊಳಿಕ್ ಮನ್ಸ್ ಬರಂಗಿಲ್ಲ. ಅದ್ಭುತ ಅನಿಸ್ತದ. ಐ ಡೋಂಟ್ ನೋ ಎಲ್ಲಾ ಊರೊಳಗೂ ಹಂಗೈತು ಅಥವಾ ಏನ್ ಸ್ಪೆಸಿಫಿಕ್ ಊರೊಳಗಷ್ಟ ಹಂಗೈತೋ ಗೊತ್ತಿಲ್ಲ. ಎಲ್ಲೆಲ್ಲಿಂದನೂ ಹರಿದು ಎಂತೆಂತದೋ ನೀರ್ ಬರ್ತದ. ಬಹಳ ಕಂಟ್ಯಾಮಿನೇಟೆಡ್ ವಾಟರ್ ಐತಿ. ನಾವು ಕರೆಕ್ಟ್ ಮನಿ ಒಳಗ ಕೆಂಟ್, ಪ್ಯೂರಿಟ್ಟು ಎಲ್ಲ ಹಾಕಿರ್ತೀವಿ, ಇಲ್ಲ ಅಂತಲ್ಲ. ಈವನ್ ಅವು ಕೂಡ 15 ದಿವ್ಸಕ್ಕ ಅದ್ರ ಬಲ್ಬ್ ಕೆಡ್ಲಿಕ್ಕತ್ತಾವ್. ಅಷ್ಟ್ರ ಮಟ್ಟಿಗೆ ಕಂಟ್ಯಾಮಿನೇಷನ್ ಇರೋದ್ರಿಂದ ಬೆಸ್ಟ್ ಏನ್ ಮಾಡ್ಬೇಕು ಅಂದ್ರ, ಸರಿಯಾಗಿ ಆ ನೀರನ್ನ ಚಲೋ ಕುದಿಸ್ರಿ, ಆಮೇಲೆ ಸೋಸ್ರಿ, ಆರಿಸ್ರಿ, ಕಂಪ್ಲೀಟ್ ಆಗಿ ಆರಿಸ್ಬೇಕು, ತಣ್ಣಗಾಗ್ಬೇಕು. ಆಮೇಲೆ ಅದಕ್ಕೊಂದು ಸ್ವಲ್ಪ ಮಂಜಿಷ್ಟ ಪೌಡರ್ ಅಂತ ಬರ್ತದೆ, ಇಲ್ಲ ಲಾವಂಚ ಅಂತ ಹೇಳ್ತೀವಿ ನಾವು. ನಿಮಗ್ ಸಿಗ್ತದ, ಆಯುರ್ವೇದಿಕ್ ಶಾಪ್ ಒಳಗ್ ಸಿಗ್ತದ, ಲಾವಂಚ ಅಂತ ಇರ್ತದ. ಅದನ್ನು ಸ್ವಲ್ಪ ಹಾಕಿ, ಟೇಸ್ಟ್ ನಿಮ್ಗೆ ಅಷ್ಟು ನಾರ್ಮಲ್ ನೀರ್ ಕುಡ್ದ ಬರ್ಲಿಕ್ಕಿಲ್ಲ, ಬಟ್ ಆದ್ರೂ ಕೂಡ ಹೆಲ್ತ್ ಬೆನಿಫಿಟ್ಗೋಸ್ಕರ ಸ್ವಲ್ಪ ನೀವು ಅಡ್ಜಸ್ಟ್ ಆಗ್ಬೇಕಾಗ್ತದ. ಲಾವಂಚವನ್ನ ಹಾಕಿ ಆ ನೀರನ್ನ ಕುಡಿಯೋದ್ರಿಂದ ನಿಮ್ಮ ದೇಹಕ್ಕ ಪ್ರಾಪರ್ ಎಲೆಕ್ಟ್ರೋಲೈಟು ಸಿಗ್ತದೆ, ಇನ್ಫೆಕ್ಷನ್ಸ್ ಇಂದ ದೂರ ಇರಬಹುದು. ಓಕೆ, ಸೊ ಕುದಿಸಿ ಆರಿಸಿದ ನೀರಿಗೆ ಒಂದು ಹನಿ ಹಾಕ್ಬೋದು ಅಥವಾ ಲಾವಂಚವನ್ನ ಹಾಕಿ ಅಂತ ನೀರನ್ನ ಸ್ವಲ್ಪ ಬೆಚ್ಚಗಿದ್ದಾಗನ ಪದೇ ಕುಡಿತಾ ಇದ್ರೆ ಒಳ್ಳೇದು. ಬಟ್ ಅಗ್ದಿ ಬಿಸಿ ನೀರಿನೊಳಗ ನೀವು ಯಾವ್ದೇ ರೀತಿ ಹನಿಯನ್ನ ಹಾಕ್ಬಾರ್ದು, ಜೇನುತುಪ್ಪ ಹಾಕ್ಬಾರ್ದು. ಮತ್ತು ಈ ಸೀಸನ್ ಒಳಗ, ಮಾನ್ಸೂನ್ ಒಳಗ ಬೆಳಿಗ್ಗೆ ಎದ್ದ ತಕ್ಷಣ ಕಫಕಾಲ ಇರ್ತದ. ಅಂದ್ರ 6 ಗಂಟೆಯಿಂದ ಹೆಚ್ಚು ಕಡಿಮೆ 10 ಗಂಟೆವರೆಗೂ ಕಫಕಾಲ ಇರೋದ್ರಿಂದ ಮೊದ್ಲ ಅಗ್ನಿ ದೀಪನ ಬಹಳ ಡೌನ್ ಇರ್ತದ. ಅಂತ ಟೈಮ್ ಒಳಗಡೆ ನಾವ್ ಹೆಂಗ್ ನಮ್ಮ ಅಗ್ನಿ ಪ್ರದೀಪ ಮಾಡ್ಕೋಬೇಕು ಅಂದ್ರೆ, ಬೆಸ್ಟ್ ಥಿಂಗ್ ಅಸಮ ಪ್ರಮಾಣದಲ್ಲಿ, ನಾ ಹೇಳೋದ್ ನೆನಪಿಟ್ಕೊಳ್ರಿ, ಮಧು ಮತ್ತು ಘೃತ ಅಂದ್ರೆ ತುಪ್ಪ ಮತ್ತು ಜೇನುತುಪ್ಪವನ್ನ ಅಸಮ ಪ್ರಮಾಣದಲ್ಲಿ ಒಂದು ತಗೊಂಡ್ರೆ ಇನ್ನೊಂದನ್ನ ಅರ್ಧ ತಗೋಬೇಕು. ಎರಡು ಮಿಕ್ಸ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಪೆಪ್ಪರ್ ಪೌಡರ್ ಅಂದ್ರೆ ಕಾಳು ಮೆಣಸಿನ ಪೌಡರ್ ಅನ್ನ ಮಿಕ್ಸ್ ಮಾಡಿ ಅದನ್ನ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಿಂದ ನೀವು ತಿನ್ನೋದ್ರಿಂದ ನಿಮ್ಗೆ ಈ ಸೀಸನ್ ಒಳಗ ಅಗ್ನಿಯನ್ನ ಸರಿಯಾಗಿಡ್ಲಿಕ್ಕೆ, ಇಗ್ನೈಟ್ ಮಾಡ್ಕೊಳಿಕ್ಕೆ, ಕೋರ್ ಎನರ್ಜಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕೆ ಬಹಳ ಹೆಲ್ಪ್ ಆಗ್ತದೆ. ಮುಂದಿನ ಮತ್ ಏನೇನ್ ಟಿಪ್ಸ್ ಅನ್ನ ಫಾಲೋ ಮಾಡ್ಬೋದು ಅಂತ ಹೇಳಿ ನಾ ಮುಂದಿನ ವಿಡಿಯೋ ಒಳಗೆ ಹೇಳ್ತೀನಿ. ನಾ ಕೊಡ್ಲಿಕ್ಕತ್ತಿದ್ದು ಎಷ್ಟು ಪ್ರಾಕ್ಟಿಕಲ್ ಟಿಪ್ಸ್ ಅಪ್ಪ ಅಂದ್ರೆ, ಇವನ್ನ ಪ್ರತಿ ಪೇಷಂಟ್ಗೂ ಹೇಳ್ತೀವಿ, ಮಾಡಿಸ್ತೀವಿ, ಒಳ್ಳೆ ರಿಸಲ್ಟ್ ಅನ್ನ ಅವರಿಂದ ನಾವು ಪಡಿತೀವಿ. ಸೊ ಅಂತ ಪೇಷಂಟ್ಸ್ ಹೇಳುವಂತ ಟಿಪ್ಸ್ ಅನ್ನ ನಾ ನಿಮ್ ಜೊತೆ ಶೇರ್ ಮಾಡ್ಕೊಳ್ಲಿಕ್ಕತ್ತೀನಿ. ಕರೆಕ್ಟ್ ಆಗಿ ವಿಡಿಯೋ ತಪ್ಪಿಸ್ಲಾರ್ದಂಗ್ ಕೊನೆಯವರೆಗೂ ನೋಡಿ ಅವನ್ನ ಫಾಲೋ ಮಾಡಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಪಾಸ್ ದಿಸ್ ಮಾನ್ಸೂನ್ ಸೀಸನ್ ವೆರಿ ಈಸಿಲಿ, ಹ್ಯಾಪಿಲಿ. ಆಕ್ಚುಲಿ ಮಳೆಗಾಲವನ್ನ ನಾವು ಖುಷಿ ಪಡ್ಬೇಕು, ಅದು ಬಿಟ್ಟು ಮೂಗ್ ಸೋರಿಸ್ಕೊಂತ ಅಳ್ಕೊಂತ
ಜ್ವರ ಬಂದು ತಲೆ ಹೊಚ್ಕೊಂಡು ಮಲ್ಕೊಳ್ಳೋದು ಅಲ್ಲ. ಸೊ ಎಂಜಾಯ್ ಎವ್ರಿ ಸೀಸನ್ ಬೈ ಫಾಲೋಯಿಂಗ್ ಪ್ರಾಪರ್ ಋತುಚರ್ಯ. ಸೊ ನಾ ಹೇಳೋ ಪಾಯಿಂಟ್ಸ್ ನಿಮ್ಮ ಲೈಕ್ ಆಯ್ತು ಅಂತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂಡ್ ಚಾನೆಲ್ ಅನ್ನ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎವ್ರಿ ವಿಡಿಯೋಗ್ ನೀವು ಹೈಪ್ ಅನ್ನ ನೀವು ಪ್ರೆಸ್ ಮಾಡೋದ್ರಿಂದ ಹೆಚ್ಚೆಚ್ಚು ಜನರಿಗೆ ಇದು ಸಿಗ್ತದೆ. ಓಕೆ, ಬಹಳಷ್ಟು ಜನರು ನೋಡಿದಾಗ ನನಗೊಂದು ಒಳ್ಳೆ ಮೋಟಿವೇಶನ್ ಆಗ್ತದೆ. ನಾನು ಸ್ಟಿಲ್ ಮೋರ್ ಆಥೆಂಟಿಕ್ ಇನ್ಫಾರ್ಮೇಶನ್ಸ್ ಅನ್ನ ನಿಮ್ ಮುಂದ್ ತರ್ಲಿಕ್ಕೆ ಹೆಲ್ಪ್ ಆಗ್ತದೆ. ಥ್ಯಾಂಕ್ ಯು ಆಲ್.